ದಾರಿ ಯಾವುದಯ್ಯ? ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಮತ್ತು ಅವನ ಮಂತ್ರಿ ಬೇಟೆಗೆಂದು ಕಾಡಿಗೆ ಹೋಗುತ್ತಾರೆ. ಕಾಡಿನ ಮಧ್ಯಭಾಗದವರೆಗೂ ಯಾವುದೇ ಬೇಟೆ ಸಿಗುವುದಿಲ್ಲ. ಮಂತ್ರಿ: ರಾಜ, ಬಹುಶಃ ಇಂದು ಬೇಟೆ ಸಿಗುವುದು ಅನುಮಾನ. ಮರಳಿ ಅರಮನೆಯತ್ತ ಹೊರಡೋಣವೇ? ರಾಜ: ಮಂತ್ರಿಗಳೇ, ಇಷ್ಟು ದೂರ ಬಂದಾಗಿದೆ, ಇನ್ನೂ ಸ್ವಲ್ಪ ದೂರ ಹೋಗೋಣ. ಮಂತ್ರಿ: ಆಗಲಿ ಪ್ರಭುಗಳೇ. ರಾಜ ಮತ್ತು ಮಂತ್ರಿ ಕಾಡಿನ ಇನ್ನೂ ಆಳಕ್ಕೆ ಇಳಿದರು. ಒಂದೂ ಬೇಟೆ ಸಿಗಲೇ ಇಲ್ಲ. ರಾಜ: ಮಂತ್ರಿಗಳೇ, ಈಗ ಅರಮನೆಯತ್ತ ಹೊರಡೋಣ ಎಂದು ಹೊರಟರು. ಸ್ವಲ್ಪ ದೂರ ಕ್ರಮಿಸಿದ ನಂತರ ಎರಡೆರಡು ದಾರಿಗಳು ತೋರಿದವು. ಇದರಲ್ಲಿ ಅರಮನೆ ದಾರಿ ಯಾವುದು ಎಂಬ ಗೊಂದಲ. ರಾಜ: ಮಂತ್ರಿಗಳೇ, ಈ ಎರಡು ದಾರಿಗಳಲ್ಲಿ ಅರಮನೆ ದಾರಿ ಯಾವುದು ಗೊಂದಲವಾಗುತ್ತಿದೆಯಲ್ಲವೇ? ಇದನ್ನು ನೋಡಿ, ಸೊಗಸಾದ ಎಲೆ, ಹೂವು, ಹುಲ್ಲು ಹಾಸಿಗೆಯಿಂದ ಕೂಡಿದ ದಾರಿ, ಅದು ಕಲ್ಲು ಮುಳ್ಳುಗಳಿಂದ ಕೂಡಿದೆ. ಮಂತ್ರಿ: ಪ್ರಭುಗಳೇ, ಈ ಕಠೋರವಾದ ದಾರಿಯೇ ಅರಮನೆಯ ದಾರಿಯಾಗಿರಬಹುದು, ಏಕೆಂದರೆ ದಾರಿಯಲ್ಲಿ ಕಲ್ಲುಗಳಿವೆ ಹಾಗೂ ಸವೆದಿದೆ. ರಾಜ: ಮಂತ್ರಿಗಳೇ, ನಿಮ್ಮ ತರ್ಕ ಸುಳ್ಳಾಗಿರಬಹುದು. ಅರಮನೆಗೆ ಹೋಗುವ ದಾರಿ ಹೀಗಿರಲು ಸಾಧ್ಯವೇ ಇಲ್ಲ. ನಿಜವಾಗಿಯೂ ಈ ಹೂವು, ಹುಲ್ಲು ಹಾಸಿಗೆಯಿಂದ ಕೂಡಿದ ದಾರಿಯೇ ಅರಮನೆಯ ದಾರಿ. ಮಂತ್ರಿ: ಪ್ರಭುಗಳೇ, ಈ ಸೊಗಸಾದ ದಾರಿಯನ್ನು ಬಹುಶಃ ಯಾರೂ ಬಳಸುವುದಿಲ್ಲ. ಹಾಗಾಗಿಯೇ ಈ ದಾರಿಯಲ್ಲಿ ಹೂವು, ಹುಲ್ಲಿನ ಹಾಸಿಗೆಯಿದೆ. ರಾಜ: ಮಂತ್ರಿಗಳೇ, ನಿಮ್ಮ ಕಲ್ಪನೆ ತಪ್ಪಾಗಿದೆ. ನಿಮ್ಮ ದಾರಿಯನ್ನು ಯಾರೂ ಬಳಸಿರುವುದಿಲ್ಲ. ಹಾಗಾಗಿಯೇ ಇದರಲ್ಲಿ ಅತಿ ಹೆಚ್ಚಿನ ಕಲ್ಲು ಮುಳ್ಳಿವೆ. ಮಂತ್ರಿ: ಪ್ರಭುಗಳೇ, ಕಠೋರವಾಗಿರುವ ದಾರಿಯೇ ಮುಂದೆ ಸುಗಮವಾಗಿ ಗುರಿಯನ್ನು ತಲುಪುತ್ತವೆ ಹಾಗೂ ಶಾಶ್ವತವಾಗಿರುತ್ತವೆ. ರಾಜ: ಮಂತ್ರಿಗಳೇ, ಸುಗಮವಾದ ದಾರಿಯೇ ಶೀಘ್ರವಾಗಿ ಗುರಿಯನ್ನು ತಲುಪಲು ಸಹಾಯಕವಾಗಿದೆ. ಸರಿ, ಒಂದು ಕೆಲಸ ಮಾಡೋಣ. ಮಂತ್ರಿಗಳೇ, ನೀವು ನಿಮ್ಮ ಹಾದಿಯಲ್ಲಿ ನಡೆಯಿರಿ, ನಾನು ನನ್ನ ಹಾದಿಯಲ್ಲಿ ಬರುತ್ತೇನೆ. ಯಾರು ಅರಮನೆಯನ್ನು ಬೇಗ ತಲುಪುತ್ತಾರೋ ಅವರಿಗೇ ಸಿಂಹಾಸನ. ಇಬ್ಬರೂ ಅವರವ ದಾರಿಯನ್ನು ಹಿಡಿದರು. ಮಂತ್ರಿಗಳ ಹಾದಿ ಮುಂದೆ ಸಾಗುತ್ತಿದ್ದಂತೆ ಸುಗಮವಾಯಿತು. ರಾಜನ ಹಾದಿ ಕಠೋರವಾಯಿತು. ಕೊನೆಗೂ ಮಂತ್ರಿಯ ಅರಮನೆಯನ್ನ ತಲುಪಿಯೇ ಬಿಟ್ಟರು. ಇದರ ತಾತ್ಪರ್ಯ, ಕಠೋರವಾದ ದಾರಿಯೇ ಶಾಶ್ವತವಾಗಿ ಗುರಿಯನ್ನು ತಲುಪಿಸುತ್ತದೆ ಎಂಬುದು ನಿಜವಾಯಿತು.